Hello future doctors, welcome to Elegant Electronics. ಹಿಂದಿನ ವಿಡಿಯೋದಲ್ಲಿ ಮಾರ್ಕ್ ಕಟ್ ಆಫ್ ಫಸ್ಟ್ ರೌಂಡ್ ಕಟ್ ಆಫ್ ಡಿಫರೆಂಟ್ ಕ್ಯಾಟಗರೀಸ್ ನೋಡಿದ್ವಿ. ಹೈದರಾಬಾದ್ ಕರ್ನಾಟಕ ನೋಡಿರಲಿಲ್ಲ. ಈ ವಿಡಿಯೋದಲ್ಲಿ ಹೈದರಾಬಾದ್ ಕರ್ನಾಟಕ ರಿಸರ್ವೇಶನ್ ಇರೋ GMH ಅಂಡ್ GMPH ಇರೋ ಕ್ಯಾಟಗರೀಸ್ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಆಫ್ ಆಲ್ ಕಾಲೇಜಸ್, ಎಲ್ಲ ಕಾಲೇಜುಗಳು GMH ಜನರಲ್ ಮೆರಿಟ್ ಹೈದರಾಬಾದ್ ಕರ್ನಾಟಕ, ಪ್ರೈವೇಟ್ ಕೋಟಾ ಹೈದರಾಬಾದ್ ಕರ್ನಾಟಕ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ತುಂಬಾ ಜನ ಒಂದಷ್ಟು ಜನ ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ. ಕರ್ನಾಟಕದಲ್ಲಿರೋದು ಗವರ್ನಮೆಂಟ್ ಕಾಲೇಜಸ್ ಅಂಡ್ ಪ್ರೈವೇಟ್ ಕಾಲೇಜಸ್, ಜೊತೆಗೆ ಪ್ರೈವೇಟ್ ಕಾಲೇಜಲ್ಲಿ ಲಿಂಗ್ವಿಸ್ಟಿಕ್ ಮೈನಾರಿಟಿ, ರಿಲಿಜಿಯಸ್ ಮೈನಾರಿಟಿನೂ ಇದೆ. ಅವೆಲ್ಲ ಪ್ರೈವೇಟ್ ಕಾಲೇಜಸ್. ಪ್ರೈವೇಟ್ ಕಾಲೇಜ್ ಅಂದ್ರೆ ಸರ್ಕಾರದಿಂದ ಯಾವುದೇ ಫಂಡ್ಸ್ ಹೋಗೋದಿಲ್ಲ. ಸೊ ದೇ ಆರ್ ಕಾಲ್ಡ್ ಎಸ್ ಪ್ರೈವೇಟ್ ಅನ್ಏಡೆಡ್ ಕಾಲೇಜಸ್. ಗೌರ್ಮೆಂಟ್ ಕಾಲೇಜ್ಗೆ ಗೌರ್ಮೆಂಟ್ ಇಂದ ಫಂಡ್ ಹೋಗುತ್ತೆ. ಇರೋದು ಎರಡೇ ತರ ಕಾಲೇಜು, ಗೌರ್ಮೆಂಟ್ ಕಾಲೇಜ್ ಅಂಡ್ ಪ್ರೈವೇಟ್ ಕಾಲೇಜ್. ಪ್ರೈವೇಟ್ ಕಾಲೇಜಲ್ಲಿ ಬೇಕಾದ್ರೆ ನಿಮಗೆ ಲಿಂಗ್ವಿಸ್ಟಿಕ್ ಮೈನಾರಿಟಿ, ರಿಲಿಜಿಯಸ್ ಮೈನಾರಿಟಿ ಅಂತ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಯಾಟಗರಿ ಆಫ್ ಸೀಟ್ಸ್. ಯಾಕೆಂದ್ರೆ ತುಂಬಾ ಜನ ಸೆಮಿ ಗೌರ್ಮೆಂಟ್ ಸಿಗುತ್ತಾ, ಹಾಗೆ ಆ ಸೆಮಿ ಗೌರ್ಮೆಂಟ್ ಅಂತ ಪದಾನ ಯಾರು ಜನರೇಟ್ ಮಾಡಿದ್ರು ಗೊತ್ತಿಲ್ಲ. ಸೆಮಿ ಗೌರ್ಮೆಂಟ್ ಅಂತ ಏನಿಲ್ಲ, ಗೌರ್ಮೆಂಟ್ ಪ್ರೈವೇಟ್. ಸೀಟ್ಸ್ ಅಲ್ಲಿರೋದು G ಕ್ಯಾಟಗರಿ ಸೀಟ್ಸ್, ಅಂದ್ರೆ ಗವರ್ಮೆಂಟ್ ಕೋಟಾ ಸೀಟ್ಸ್. ಈ ಗವರ್ಮೆಂಟ್ ಕೋಟಾ ಸೀಟ್ಸು ಗವರ್ಮೆಂಟ್ ಕಾಲೇಜಲ್ಲೂ ಇರುತ್ತೆ, ಪ್ರೈವೇಟ್ ಕಾಲೇಜಲ್ಲೂ ಇರುತ್ತೆ. ಗವರ್ಮೆಂಟ್ ಕಾಲೇಜಲ್ಲಿ ಹೋದ್ರೆ 60,000 ಫೀಸ್ ಇರುತ್ತೆ, ಪ್ರೈವೇಟ್ ಕಾಲೇಜಲ್ಲಿ ಹೋದ್ರೆ 1.5 ಲಕ್ಷ ಫೀಸ್ ಇರುತ್ತೆ. ನೆಕ್ಸ್ಟ್ ಇನ್ ಪ್ರೈವೇಟ್ ಸೀಟ್ಸ್ ಇರೋದು ಪ್ರೈವೇಟ್ ಕಾಲೇಜಲ್ಲಿ ಮಾತ್ರ ಇರುತ್ತೆ. ಒಂದಷ್ಟು ಕಾಲೇಜುಗಳಲ್ಲಿ 12 ಲಕ್ಷ ಫೀಸ್ ಇದೆ. ಕೆಲವು ಕಾಲೇಜುಗಳಲ್ಲಿ 16 ಲಕ್ಷ, 22 ಲಕ್ಷ, 25 ಲಕ್ಷ, ಈ ತರ ಪ್ರೈವೇಟ್ ಕೋಟಾ ಸೀಟ್ಸ್ ಇದೆ. ಸೊ G ಕ್ಯಾಟಗರಿ ಅಂಡ್ P ಕ್ಯಾಟಗರಿ. ಇನ್ನು ನನಗೆ ಬೇಡದೇ ಇರೋದು, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ NRI ಕೋಟಾ ಸೀಟ್ಸ್ ಅಂಡ್ ಅದರ್ಸ್ ಅಂದ್ರೆ ಮ್ಯಾನೇಜ್ಮೆಂಟ್, ಇದು NRI. ಸೊ ಇಷ್ಟು ಸೀಟ್ಸ್ ಇರುತ್ತೆ. ಯೂಶಲಿ 40% ಆಫ್ ದ ಟೋಟಲ್ ಸೀಟ್ಸ್ ಗವರ್ಮೆಂಟ್ ಕೋಟಾಲ್ಲಿ ಇರುತ್ತೆ, 40% ಪ್ರೈವೇಟ್ ಕೋಟಾಲ್ಲಿ ಇರುತ್ತೆ. ಇನ್ನು ನೆಕ್ಸ್ಟ್ ಉಳಿದಿರೋದು 15% ಅದರ್ಸ್ ಇರುತ್ತೆ, NRI 5%, ಟೋಟಲಿ ಇದು 20% ಇರುತ್ತೆ. 40-40-20 ಯೂಶಲಿ, ಎಕ್ಸೆಪ್ಟ್ ಇನ್ ರಿಲಿಜಿಯಸ್ ಮೈನಾರಿಟಿ ಅಂಡ್ ಲಿಂಗ್ವಿಸ್ಟಿಕ್ ಮೈನಾರಿಟಿ. ಸೊ ಹೈದರಾಬಾದ್ ಕರ್ನಾಟಕ GMH ಕನ್ಸಿಡರ್ ಮಾಡ್ಕೊಂಡ್ರೆ ಜನರಲ್ ಮೆರಿಟ್. ಎಲ್ಲರಿಗೂ ಫಸ್ಟ್ ಸೀಟ್ ಅಲಾಟ್ ಆಗೋದು. ಯಾವುದೇ ಕ್ಯಾಟಗರಿಯಲ್ಲಿ ಇರಲಿ, ನೀವು ಎನಿ ಕ್ಯಾಟಗರಿ ಫಸ್ಟ್ GML ಚೆಕ್ ಮಾಡ್ತಾರೆ. GML ಸೀಟ್ಸ್ ಆರ್ ಅವೈಲೇಬಲ್, ಯು ವಿಲ್ ಗೆಟ್ ಸೀಟ್ ಇನ್ GM. ಮತ್ತೆ ಕನ್ಫ್ಯೂಸ್ ಮಾಡ್ಕೋಬೇಡಿ, ಸರ್ ಫೀಸ್ ಎಷ್ಟಿರುತ್ತೆ, ನಾನು SC ಕ್ಯಾಟಗರಿ, ST ಕ್ಯಾಟಗರಿ 1 ನನ್ನ ಫೀಸ್ ಚೇಂಜ್ ಆಗೋದಿಲ್ಲ. ಯುವರ್ ಕ್ಯಾಸ್ಟ್, ಯುವರ್ ರಿಸರ್ವೇಶನ್ ರಿಮೇನ್ಸ್ ಸೇಮ್. ಇಫ್ ಯು ಆರ್ ಎ ಮೆರಿಟೋರಿಯಸ್ ಸ್ಟೂಡೆಂಟ್, ಯು ವಿಲ್ ಬಿ ಅಲಾಟೆಡ್ ದ ಸೀಟ್ ಇನ್ ಜನರಲ್ ಅಂದ್ರೆ ಸಾಮಾನ್ಯ ವರ್ಗ ಅಂತ. ನೀವು ಸಾಮಾನ್ಯರು, ಒಳ್ಳೆ ಮೆರಿಟ್ ಇದ್ರೆ. ಮೆರಿಟ್ ಇಲ್ಲ ಅಂದಾಗ ಮಾತ್ರ ನಿಮ್ಮ ರಿಸರ್ವೇಶನ್ ಹೋಗುತ್ತೆ. ಕನ್ನಡ ಮೀಡಿಯಮು, ರೂರಲ್ಲು, SC ಜನರಲ್ಲು, ST ಜನರಲ್ಲು, 3B, 3A, 2A, 2B, 1G, ಈ ತರ ಡಿಫ್ರೆಂಟ್ ಕ್ಯಾಟಗರೀಸ್ಗೆ ನಿಮ್ದು ರ್ಯಾಂಕ್ ಕಡಿಮೆ ಹೋಗ್ತಾ ಇದ್ದಾಗೆ ನಿಮ್ಮ ರಿಸರ್ವೇಶನ್ ಹೋಗುತ್ತೆ. ಇಫ್ ಯುವರ್ ರ್ಯಾಂಕ್ ಈಸ್ ಗುಡ್, ಜನರಲ್ ಮೆರಿಟ್ ಅಲ್ಲೇ ಹೋಗುತ್ತೆ. ಫಾರ್ ಯುವರ್ ರ್ಯಾಂಕ್ ಈಸ್ 5,000 ನೀಟ್ ರ್ಯಾಂಕು, 10,000, ನೀವು ಫಸ್ಟ್ ಜನರಲ್ ಮೆರಿಟ್ ಅಲ್ಲಿ ಅಲಾಟ್ ಆಗ್ಬಿಡುತ್ತೆ. ಇಲ್ಲ ಅಂದಾಗ ಮಾತ್ರ ನಿಮಗೆ ರಿಸರ್ವೇಶನ್ ಅಲ್ಲಿ ಹೋಗುತ್ತೆ. ಅದೊಂದು ಅರ್ಥ ಮಾಡ್ಕೊಳ್ಳಿ. ವೆರಿ ಸಿಂಪಲ್ ಥಿಂಗ್ಸ್, ತುಂಬಾ ಸಿಂಪಲ್ ಆಗಿರುತ್ತೆ. ನಿಮ್ಗೆ ಅರ್ಥ ಆಗಲಿಲ್ಲ ಅಂದ್ರೆ ವೆಬ್ಸೈಟ್ಗೆ ಹೋಗಿ, ಪ್ರೀವಿಯಸ್ ಇಯರ್ ಅಡ್ಮಿಷನ್ ಹೋಗಿ, NEET 2024 ಹೋಗಿ ಇನ್ಫಾರ್ಮೇಶನ್ ಬುಲೆಟಿನ್ ಡೌನ್ಲೋಡ್ ಮಾಡ್ಕೊಳ್ಳಿ. ತುಂಬಾ ಟೈಮ್ ಇದೆ ಈಗ. ಇದೇನು ರಾಕೆಟ್ ಸೈನ್ಸ್ ಏನಲ್ಲ, ಆರಾಮ ಓದ್ಬೋದು. ನಿಮ್ಮನ್ನ ಯಾರು ಶುಭಾಂಶು ಶುಕ್ಲಾ ತರ ಸ್ಪೇಸ್ ಹೋಗಿ ಅಲ್ಲೇನು ರಿಸರ್ಚ್ ಮಾಡಿ ಅಂತ ಏನು ಹೇಳ್ತಿಲ್ಲ. KEA ವೆಬ್ಸೈಟ್ ಹೋಗಿ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಇನ್ಫಾರ್ಮೇಶನ್ ಬುಲೆಟಿನ್, ಸುಮ್ಮನೆ ಓದಿ, ನೀಟಾಗಿ ಅರ್ಥ ಆಗುತ್ತೆ. ಅಲ್ಲಿ ಏನು ಕಾಂಪ್ಲಿಕೇಟೆಡ್ ಮ್ಯಾಥಮೆಟಿಕ್ಸ್ ಏನಿಲ್ಲ, ಇಂಟಿಗ್ರೇಷನ್ ಕ್ಯಾಲ್ಕುಲಸ್ ಆ ಥರದ್ದು ಏನು ಡಿಫ್ರೆನ್ಸಿಯೇಷನ್ ಇಲ್ಲ, ಎಂಥದ್ದು ಇಲ್ಲ. ಆರಾಮಾಗಿ ಅರ್ಥ ಆಗುತ್ತೆ, ಪೇಷನ್ಸ್ ಇರಬೇಕಷ್ಟೇ. ನೋಡ್ತಾ ಹೋಗೋಣ. ಕರ್ನಾಟಕದ ಎಲ್ಲ ಮೆಡಿಕಲ್ ಕಾಲೇಜುಗಳ GMH ಅಂಡ್ GMPH ಕ್ಯಾಟಗರಿದು BMC 3,506. ಐ ಆಮ್ ಟಾಕಿಂಗ್ ಅಬೌಟ್ ರೌಂಡ್ 1. ಯಾಕಂದ್ರೆ ತುಂಬಾ ಜನ ಯಾವಾಗಲೂ ಎಲ್ಲ ವಿಡಿಯೋ ರೌಂಡ್ 2 ಮಾಡಿದ್ದೆ, ಸರ್ ರೌಂಡ್ 1 ಬೇಕು ಅಂತ. ಯಾಕೆ ಅಂತ ನಿಮಗೂ ಗೊತ್ತು. ರೌಂಡ್ 1 ವಿಲ್ ಬಿ ದ ಸೇಫ್ ರ್ಯಾಂಕ್. ಖಂಡಿತ ನಿಮ್ಮ ರ್ಯಾಂಕ್ ಏನಾದರೂ 3,506 ಇದ್ರೆ, GMH ಕ್ಯಾಟಗರಿ ಇದ್ರೆ ಖಂಡಿತ ನಿಮ್ಗೆ ಸಿಗುತ್ತೆ. ಫಸ್ಟ್ ರೌಂಡ್ ಸಿಗ್ಲಿಲ್ಲ ಅಂದ್ರೆ ಸೆಕೆಂಡ್ ರೌಂಡ್ ಅಲ್ಲಾದ್ರೂ ಸಿಗುತ್ತೆ ಅಂತ. ಯಾಕಂದ್ರೆ ತುಂಬಾ ಜನ ಏನೇನೋ ಮಾತಾಡ್ತಿದ್ದಾರೆ, ಕಟ್ ಆಫ್ ಇನ್ಕ್ರೀಸ್ ಆಗುತ್ತೆ ಹಾಗೆ ಹೀಗೆ ಅಂತ. ಸೊ ರೌಂಡ್ 1 ಅಂತೂ ಖಂಡಿತ, ಈಗ ರೌಂಡ್ 1ಗಿಂತ ಕಡಿಮೆ ಅಂತೂ ಆಗೋದೇ ಅಲ್ವಾ. ಹಾಗಾಗಿ 3,500 ಇದ್ರೆ BMC ಸಿಗುತ್ತೆ. ಇದಕ್ಕಿಂತ ಜಾಸ್ತಿ ಇದ್ರೂ ಸಿಗುತ್ತೆ. ಬಟ್ 3,506 ಅಂತ ಕೊಟ್ಟಿದ್ದೀನಿ. ಯಾಕೆಂದ್ರೆ GM ಅಲ್ಲೇ ಲಾಸ್ಟ್ ಇಯರು 4,000 ದಾಟಿತ್ತು BMC GM ಅಲ್ಲಿ. GMH ಅಂದಮೇಲೆ ಇದಕ್ಕಿಂತ ಜಾಸ್ತಿ ಆಗೇ ಇರುತ್ತೆ. ಬಟ್ ಫಸ್ಟ್ ರೌಂಡ್ ಅಲ್ಲಿ 3,500 ಇದೆ. MMC 9,489, ಅಟಲ್ ಬಿಹಾರಿ ವಾಜಪೇಯಿ 10,000, ಕಸ್ತೂರ್ಬಾ 15,000, ಕಿಮ್ಸ್ ಹುಬ್ಳಿ 13,000, ESI ಬೆಂಗಳೂರು 15,000. ಇಲ್ಲೆಲ್ಲೂ ನೋಡಿ ಪ್ರೈವೇಟ್ ಕೋಟಾ ಸೀಟ್ಸ್ ಇರಲ್ಲ, ಬಿಕಾಸ್ ದೀಸ್ ಆರ್ ನಾಟ್ ಪ್ರೈವೇಟ್ ಕಾಲೇಜಸ್. ಗೌರ್ಮೆಂಟ್ ಕಾಲೇಜು ಒಂದು ಡಿಸ್ಟ್ರಿಕ್ಟ್ ಬಂದ್ರೆ ಎಷ್ಟು ಅನುಕೂಲ ಆಗುತ್ತೆ ಅಂದ್ರೆ, ಎಲ್ಲಾ ಸೀಟ್ಸು ಗೌರ್ಮೆಂಟ್ ಸೀಟ್ಸ್ ಆಗಿರುತ್ತೆ, ಫೀಸ್ ಕಡಿಮೆ ಇರುತ್ತೆ, ಮೆರಿಟೋರಿಯಸ್ ಪುವರ್ ಸ್ಟೂಡೆಂಟ್ಸ್ಗೆ ಸೀಟ್ ಸಿಗುತ್ತೆ.
ಪ್ರೈವೇಟ್ ಕಾಲೇಜು ಅಂತ ಸ್ಟಾರ್ಟ್ ಮಾಡಿದ್ರೆ NRI ಕೋಟಾ ಅಂತೆ, ಅದರ್ಸ್ ಕೋಟಾ ಅಂತೆ, ಪ್ರೈವೇಟ್ ಕೋಟಾ ಅಂತ ಏನೇನೋ ಓಪನ್ ಮಾಡ್ಕೋತಾರೆ. ಮೆರಿಟೋರಿಯಸ್ ಪೋರ್ ಸ್ಟೂಡೆಂಟ್ಸ್ಗೆ ಆಪರ್ಚುನಿಟೀಸ್ ಕಡಿಮೆ ಇರುತ್ತೆ. ದಾವಣಗೆರೆಯಲ್ಲಿ JJ ಇದೆ, SS ಇದೆ, ಗೌರ್ಮೆಂಟ್ ಮೆಡಿಕಲ್ ಕಾಲೇಜೇ ಇಲ್ಲ. ಎಲ್ಲಿ ಹೋಗಬೇಕು ಆ ಡಿಸ್ಟ್ರಿಕ್ಟ್ ಅವರೆಲ್ಲ? ಆ ಡಿಸ್ಟ್ರಿಕ್ಟ್ ಅವ್ರು ಮೆಡಿಕಲ್ ಕಾಲೇಜ್ ಬೇಕು ಅಂತ ಯಾರು ಕೇಳೋದಿಲ್ಲ, ಬೇರೆ ಏನೇನೋ ಬೇಕು ಅಂತಾರೆ. ತುಮಕೂರಲ್ಲಿ ಸಿದ್ಧಾರ್ಥ ಇದೆ, ನಮ್ಮ ಗೃಹ ಮಂತ್ರಿಗಳದಿದೆ. ಈಗ ಸಿದ್ಧಗಂಗಾ ಮಠದ್ದು ಇನ್ನೊಂದು ಪ್ರೈವೇಟ್ ಕಾಲೇಜ್ ಬಂತು. ಗೌರ್ಮೆಂಟ್ ಕಾಲೇಜ್ ಬಗ್ಗೆ ಯಾರು ತಲೆನೇ ಕೆಡಿಸ್ಕೋತಿಲ್ಲ. ಸೊ ಒಂದು ಸ್ವಲ್ಪ ಪ್ರೆಷರ್ ಬಿಲ್ಡ್ ಆಗ್ತಾ ಇದ್ರೆ ಲೇಟರ್ ಇಯರ್ಸ್ ಅಲ್ಲಿ 1 ವರ್ಷ 2 ವರ್ಷ 3 ವರ್ಷ 4 ವರ್ಷದಲ್ಲಿ ಖಂಡಿತ ಸಿಗುತ್ತೆ. ಈಗ ರಾಮನಗರ, ಕನಕಪುರ ಅಂತ ಎಷ್ಟು ವರ್ಷದಿಂದ ಪ್ರಯತ್ನ ಪಡ್ತಾನೆ ಇದ್ದಾರೆ, ಇನ್ನೂ ಬಂದಿಲ್ಲ. ಈ ವರ್ಷ ಬಂದರೂ ಬರ್ಬೋದು. ಆ ಥರ ಸತತವಾಗಿ ಪ್ರಯತ್ನ ಪಟ್ಟರೆ ಒಂದಲ್ಲ ಒಂದು ದಿನ ಬರುತ್ತೆ. ಬಂದರೆ ನಿಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಎಲ್ಲ ನಿಮ್ಮ ಡಿಸ್ಟ್ರಿಕ್ಟಲ್ಲಿರೋ ಪೋರ್ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ಗೆ ಯೂಸ್ ಆಗುತ್ತೆ. ಈ ಕಡೆ ಸ್ವಲ್ಪ ಗಮನ ಇರಲಿ ಎಲ್ಲರಿಗೂ. MS ರಾಮಯ್ಯದಲ್ಲಿ 35,000 GMH ಇದ್ರೆ 1,91,125 GMPH. ಯಾಕೆ 1,91,000 ಕೊಟ್ಟೋಯ್ತು ಅಂದ್ರೆ ಇಲ್ಲಿ ಫೀಸು ಪ್ರೈವೇಟ್ ಕೋಟಾದಲ್ಲಿ 25 ಲಕ್ಷ ಇದೆ ವರ್ಷಕ್ಕೆ. 25 ಲಕ್ಷ ಇಂಟು 4.5 ವರ್ಷ. JSS ಡೀಮ್ಡ್ ಯೂನಿವರ್ಸಿಟಿ, ಇಲ್ಲಿ ಯಾವುದು ರಿಸರ್ವೇಶನ್ ಇರಲಿಲ್ಲ. ವಿಮ್ಸ್ ಬಳ್ಳಾರಿ 33,000 GMH, ಮಂಡ್ಯ 37,000 GMH, ಬೆಳಗಾವಿ GMH 21,000, ಕಿಮ್ಸ್ ಬೆಂಗಳೂರು 24,000 GMH, 88,000 GMPH, ಶಿವಮೊಗ್ಗ 31,000 GMH, ಹಾಸನ್ 40,000 GMH, ಗುಲ್ಬರ್ಗ 36,000 GMH, JNM ಬೆಳಗಾವಿ ಈ ವರ್ಷ CETR, KEAR, MCC ಕೌನ್ಸಿಲಿಂಗ್ ಅಲ್ಲಿ ಮೋಸ್ಟ್ಲಿ ಇರಲ್ಲ ಅನ್ಸುತ್ತೆ. NMC ನೋಟಿಫಿಕೇಶನ್ ಪ್ರಕಾರ JNM ಬೆಳಗಾವಿ ಸಹ ಡೀಮ್ಡ್ ಯೂನಿವರ್ಸಿಟಿ. ಫಾದರ್ ಮುಲ್ಲರ್ 58,000 GMH, 1,12,000 GMPH. ಗದಗ್ 40,000 GMH, ವೈದೇಹಿ 36,000 GMH, 1,15,000 GMPH. KS ಹೆಗಡೆ ಡೀಮ್ಡ್ ಯೂನಿವರ್ಸಿಟಿ ಮಂಗಳೂರು 44,000 GMH, ಚಾಮರಾಜನಗರ ಗೌರ್ಮೆಂಟ್ ಮೆಡಿಕಲ್ ಕಾಲೇಜು 44,000 GMH. ನೆಕ್ಸ್ಟ್ ರಾಯಚೂರು ಗೌರ್ಮೆಂಟ್ ಮೆಡಿಕಲ್ ಕಾಲೇಜು 77,000 GMH. BGS, ಇದು BGS ಜಿಮ್ಸ್ ಹಳೆ ಕಾಲೇಜು, ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ 52,000 GMH, 1,21,000 GMPH. ಕೊಡಗು 54,000, SDM 1,76,000 GMPH. ಇಲ್ಲೂ ಫೀಸ್ ಜಾಸ್ತಿ ಇದೆ, ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ನೋಡ್ಕೊಂಡು ಹುಷಾರಾಗಿ ಮಾಡಿ. ಬೀದರ್ 57,000 GMH, ESI ಗುಲ್ಬರ್ಗ 15,272 GMH. ಡಾಕ್ಟರ್ ಅಂಬೇಡ್ಕರ್ ಮೆಡಿಕಲ್ ಕಾಲೇಜು 51,000 GMH, 1 ಲಕ್ಷ GMPH. ಕೊಪ್ಪಳ 63,000 GMH, AJ 68,000 GMH, 1,32,000 GMPH. JJM ದಾವಣಗೆರೆ 57,000 GMH, 1 ಲಕ್ಷ GMPH. ಕಾರವಾರ 66,000, ಚಿಕ್ಕಬಳ್ಳಾಪುರ 64,000, ಯನಪೋಯ 66,000, ಚಿಕ್ಕಮಗಳೂರು 64,000, ಮಹದೇವಪ್ಪ ರಾಂಪುರೆ ಇಲ್ಲ ಹೈದರಾಬಾದ್ ಕರ್ನಾಟಕ 69,000 GMPH, 1,31,000. ಹಾವೇರಿ 66,000 GMH. MVJ ಮೆಡಿಕಲ್ ಕಾಲೇಜು 74,000 GMH, 1,39,000 GMPH. SS ದಾವಣಗೆರೆ 63,000 GMH, 1,22,000 GMPH. ಯಾದಗಿರಿ 73,000 GMH. ಸಪ್ತಗಿರಿ 75,000 GMH, 2,38,392 GMPH. ಯಾಕೆಂದ್ರೆ ಫೀಸು 22 ಲಕ್ಷ ಇದೆ. ಅವ್ರಿಗೆ ದುಡ್ಡು ಬೇಕು, ಕಟ್ ಆಫ್ ರ್ಯಾಂಕ್ ಎಲ್ಲಾದರೂ ಹೋಗಲಿ, 2,38 ಹೋಗಲಿ. ನೀವು ಸೆಕೆಂಡ್ ರೌಂಡ್ ನೋಡಿದ್ರೆ ಶಾಕ್ ಆಗ್ಬಿಡ್ತೀರ. ಫಸ್ಟ್ ರೌಂಡು 2,38 ಇದೆ, ಸೀಟ್ ಅಲಾಟ್ ಆಗುತ್ತೆ, ಸ್ಟೂಡೆಂಟು ಶಾಕ್ ಆಗ್ತಾರೆ. 22 ಲಕ್ಷ ಕಟ್ಟಬೇಕಂತ. ಫಸ್ಟ್ ರೌಂಡಲ್ಲಿ ಫೀಸ್ ಕಟ್ಟಲ್ಲ, ಚಾಯ್ಸ್ 3 ಕೊಡ್ತಾರೆ. ಚಾಯ್ಸ್ 3 ಕೊಟ್ಟರೆ ಸೀಟ್ ಬೇಡ ಅಂತ ಸರೆಂಡರ್ ಮಾಡಿರೋ ಥರ. ಹಾಗಾಗಿ ಇದರ ರ್ಯಾಂಕು ಪಾತಾಳಕ್ಕೆ ಹೊಟ್ಟೋಗಿದೆ, 4 ಲಕ್ಷ 5 ಲಕ್ಷಕ್ಕೆಲ್ಲ. ಆದಿಚುಂಚನಗಿರಿ 74,000 GMH, ಇಲ್ಲೂ ಅಷ್ಟೇ 2,48,000 ಇತ್ತು ರೌಂಡ್ 1ಅಲ್ಲಿ. ರೌಂಡ್ 2ಗೆ ಕಟ್ ಆಫ್ ಇನ್ನೂ ಡ್ರಾಪ್ ಆಗುತ್ತೆ. ಡ್ರಾಪ್ ಅಂದರೆ ನೋಡಿ 1 2 3 4 5 ಅಂದರೆ ಇದು ಮೇಲೆ ಇದೆ, ಇದು ಹೈ ಕಟ್ ಆಫ್. ಕೆಳಗಡೆ ಹೋಗ್ತಾ ಹೋಗ್ತಾ ಲೋ ಕಟ್ ಆಫ್ 4 5 1 ಲಕ್ಷ 2 ಲಕ್ಷ ಅಂದರೆ ಕೆಳಗಡೆ ಇರುತ್ತೆ. ಹಾಗಾಗಿ ಡ್ರಾಪ್ ಆಗುತ್ತೆ ಅಂತ ಕೆಳಗಡೆ ಡಿಕ್ರೀಸ್ ಆಗುತ್ತೆ ಅಂತ. ಇನ್ಕ್ರೀಸ್ ಅಂದರೆ ಮೇಲೆ ಹೋಗುತ್ತೆ. 1 2 3 ಅಂದರೆ ಮೇಲೆ ಹೋಗೋದು. ನಿಜಲಿಂಗಪ್ಪ 73,000 GMH, 1,30,000 GMPH. ಚಂದ್ರಮ್ಮ ದಯಾನಂದ್ ಸಾಗರ್, ಯಾರಾದ್ರೂ ಟೈಮ್ ಇದ್ರೆ ಒಂದ್ಸರಿ ಹೋಗಿ ಕಾಲೇಜ್ ನೋಡ್ಕೊಂಬನ್ನಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೋಡೋದಕ್ಕೆ. ಹಾಗೆ ಇನ್ಫ್ರಾಸ್ಟ್ರಕ್ಚರ್ ತುಂಬ ಚೆನ್ನಾಗಿದೆ, ಫ್ಯಾಕಲ್ಟಿನೂ ಇದ್ದಾರೆ. ಬಟ್ ಹಾಸ್ಟೆಲ್ ಫೀಸ್ ಎಷ್ಟಿದೆ ಅಂತ ದಯವಿಟ್ಟು ಫಸ್ಟ್ ಚೆಕ್ ಮಾಡ್ಕೊಳ್ಳಿ, ಆಪ್ಷನ್ ಎಂಟ್ರಿ ಮಾಡಿದ್ದು ಮೊದಲು. 65,000 GMH, 2,81,000 GMPH. ಇಲ್ಲೂ ಅಷ್ಟೇ ಫೀಸ್ ಜಾಸ್ತಿ ಇದೆ, 22 ಲಕ್ಷ ಪ್ರೈವೇಟ್ ಕೋಟಾದಲ್ಲಿ. ಸುಬಯ್ಯ ಶಿವಮೊಗ್ಗ 73,000, 1,64,000. ನವೋದಯ 77,000, 1,36,000. ಆಕ್ಸ್ಫರ್ಡ್ 78,000, 1,46,000. ಸಿದ್ಧಗಂಗಾ 73,000, 1,42,000. ಈಸ್ಟ್ ಪಾಯಿಂಟ್ 75,000, 1,55,000. KBN ಗುಲ್ಬರ್ಗ ಪ್ರೈವೇಟ್ ಯೂನಿವರ್ಸಿಟಿ 79,000, 1,73,000. ಅಪ್ರಾಕ್ಸಿಮೇಟ್ಲಿ 16 ಲಕ್ಷ ಇದೆ ಪ್ರೈವೇಟ್ ಕೋಟಾ ಸೀಟು. ಆಕಾಶ್ 77,000, 1,61,000. ಸುಳ್ಯ KVG 1,51,000 GMPH.
ಬಸವೇಶ್ವರ ಚಿತ್ರದುರ್ಗ 76,000 GMH, 1,47,000 GMPH. ಶ್ರೀನಿವಾಸ ಮಂಗಳೂರು 79,000, 1,70,000. ಶ್ರೀದೇವಿ 77,000, 1,56,000. ಆಲಮೀನ್ ಬಿಜಾಪುರ್ 1,58,000 GMPH. ಕನಚೂರು ಮುಸ್ಲಿಂ ಮೈನಾರಿಟಿ ಕಾಲೇಜು ಮಂಗಳೂರಲ್ಲಿದೆ, 77,000 GMH, 1,67,000 GMPH. JGMMC GMH 79,000. ಯಾಕೆ ಅಂದರೆ ಇಲ್ಲಿ ಫೀಸು 6.5 lakhs ಇದೆ, 1.5 ಲಕ್ಷ ಅಲ್ಲ. ಬೇರೆ ಕಡೆ ಎಲ್ಲ ನೋಡಿದ್ದು GMH ಅಲ್ಲಿ 1.5 ಲಕ್ಷ, ಎಕ್ಸೆಪ್ಟ್ JGMMC. ಇಂಥ ಕಾಲೇಜುಗಳೆಲ್ಲ ಸ್ವಲ್ಪ ಸ್ಟಾರ್ ಮಾರ್ಕ್ ಹಾಕ್ಕೊಂಡು ನಿಮ್ಮ ನೋಟ್ಬುಕ್ಕಲ್ಲೋ ಡೈರಿಯಲ್ಲೇ ಬರೆದಿಟ್ಕೊಳ್ಳಿ, ಹುಷಾರಾಗಿರಿ. ಚಾಮುಂಡೇಶ್ವರಿ 74,000, 1,73,000. PES ಯೂನಿವರ್ಸಿಟಿ ಪ್ರೈವೇಟ್ ಕೋಟಾ ಸೀಟು 2,75,000 ಇತ್ತು ಫಸ್ಟ್ ರೌಂಡಲ್ಲಿ. ಸೆಕೆಂಡ್ ರೌಂಡು ಒಂದ್ಸರಿ ಕಂಪೇರ್ ಮಾಡಿ ನೋಡಿ. BGS ಮೆಡಿಕಲ್ ಕಾಲೇಜು 2,96,000. PES ಲಾಸ್ಟ್ ಇಯರ್ ಸ್ಟಾರ್ಟ್ ಆಗಿದ್ದು, BGS ಲಾಸ್ಟ್ ಇಯರ್, SR ಪಾಟೀಲ್ ಲಾಸ್ಟ್ ಇಯರ್. 3 ಕಾಲೇಜ್ ಬಂತು. ಔಟ್ ಆಫ್ ದೀಸ್ 3, these 2 PES and BGS ಆರ್ ಪ್ರೈವೇಟ್ ಯೂನಿವರ್ಸಿಟೀಸ್. SR ಪಾಟೀಲ್ ಮೆಡಿಕಲ್ ಕಾಲೇಜ್ 79,000 GMH, 1,43,000 GMPH. ಶ್ರೀ ಮಧುಸೂದನ್ ಸಾಯಿ GMH 75,000. ಫೀಸು ನಿಲ್, 750 ರೂಪಾಯಿ KEಗೆ ನೀವು ಕಟ್ಟಬೇಕಷ್ಟೇ. ಬಟ್ ಪ್ರೈವೇಟ್ ಕೋಟಾದಲ್ಲಿ ಹೋದರೆ ಮೋರ್ ದ್ಯಾನ್ 20 lakh ಇದೆ, 1,29,595. ಚಿತ್ರದುರ್ಗ ಮೆಡಿಕಲ್ ಕಾಲೇಜು 69,908 GMH ಅಲ್ಲಿ. ಇದು ಗೌರ್ಮೆಂಟ್ ಕಾಲೇಜು, ಅದಕ್ಕೆ GMPH ಇಲ್ಲ. ಹೋಪ್ ದಿಸ್ ವಿಡಿಯೋ ಈಸ್ ಹೆಲ್ಪ್ಫುಲ್ ಫಾರ್ ಯು. ಇದು ಫಸ್ಟ್ ರೌಂಡ್ ಆಗಿರೋದ್ರಿಂದ ಇಷ್ಟೇ ಇರುತ್ತೆ ಅಂತಲ್ಲ, ಇದಕ್ಕಿಂತ ಕಟ್ ಆಫ್ ಖಂಡಿತ ಡ್ರಾಪ್ ಆಗುತ್ತೆ. ಬಟ್ ಈ ರ್ಯಾಂಕು ನಿಮಗೆ ಒಂದು ಸೇಫ್ ರ್ಯಾಂಕ್ ಅಂತ ಇಟ್ಕೊಳ್ಳಿ. ಈ ರ್ಯಾಂಕಲ್ಲಿ ಇದ್ದರೆ ಖಂಡಿತ ನಿಮಗೆ ಆ ಕಾಲೇಜಲ್ಲಿ ಸಿಗುತ್ತೆ ಅನ್ನೋ ಭಾವನೆ ಇರಲಿ. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್.